ವಿಡಿಯೋ ಎಡಿಟಿಂಗ್ ಕರೆಂಟ್ ಮಾರ್ಕೆಟ್ ಅಲ್ಲಿ ಹೈ ಡಿಮ್ಯಾಂಡ್ ಸ್ಕಿಲ್ ಆಗಿದೆ. ಇವೆಂಟ್ಸ್, ಮ್ಯಾರೇಜಸ್, ಸಿನಿಮ್ಯಾಟಿಕ್ ಶೂಟ್ಸ್, ಸೋಷಿಯಲ್ ಮೀಡಿಯಾಸ್ ಗಳಲ್ಲಿ ಬರುವಂತಹ ರೀಲ್ಸ್, ಶಾರ್ಟ್ಸ್, ಲಾಂಗ್ ಫಾರ್ಮ್ಯಾಟ್ ಯೂಟ್ಯೂಬ್ ವಿಡಿಯೋಸ್ ಗಳಾಗಿರ್ಬೋದು, ಪ್ರಾಡಕ್ಟ್ ನ ಒಂದು ಲಾಂಚಸ್ ಇರ್ಬೋದು, ಈ ರೀತಿ ನಾನಾ ಸೆಕ್ಟರ್ ಗಳಲ್ಲಿ ವಿಡಿಯೋ ಎಡಿಟರ್ ರಿಕ್ವೈರ್ಮೆಂಟ್ ಇದೆ. ನಮ್ಗೆ ಏನಾದ್ರೂ ಕಲಿಬೇಕಂತಿದ್ರೆ ನಾವು ಯೂಟ್ಯೂಬ್ ಅಲ್ಲೇ ಹೋಗಿ ಕಲಿತೇವೆ. ಏನೋ ಒಂದು ನ್ಯೂಸ್ ನ ನೋಡ್ಬೇಕಂತಿದ್ರೆ ಇವಾಗ ಟಿವಿಗಿಂತ ಜಾಸ್ತಿಯಾಗಿ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ನಾವು ಬೇಕಾಗಿರುವಂತ ನ್ಯೂಸ್ ಗಳನ್ನ ನೋಡ್ತೇವೆ. ಮೇನ್ ಆಗಿ ಪರ್ಸನಲ್ ಬ್ರ್ಯಾಂಡಿಂಗ್ ಇವಾಗ ತುಂಬಾ ಪಾಪ್ಯುಲರ್ ಆಗಿದೆ. ಕಂಟೆಂಟ್ ಕ್ರಿಯೇಟರ್ಸ್ ಗಳು ಗ್ರೋ ಆಗ್ತಾನೆ ಇದ್ದಾರೆ. ಸೊ ಕಂಟೆಂಟ್ ಕ್ರಿಯೇಟರ್ಸ್ ಗಳು ಸೆಲೆಬ್ರಿಟಿ ಆಗ್ತಾ ಇದ್ದಾರೆ. ಸೊ ಇವ್ರಿಗೆ ವಿಡಿಯೋ ಎಡಿಟರ್ ನ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಸೊ ನೀವು ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ನಿಂದ ಬಂದಿರಬಹುದು. ಸೊ 10th PUC ಮಾಡಿರ್ಬೋದು, ಇಲ್ಲ ಗ್ರಾಜುಯೇಷನ್ ಮಾಡಿದ್ರು ನಿಮ್ಗೆ ಈ ಒಂದು ಸೆಕ್ಟರ್ ಅಲ್ಲಿ ಆಸಕ್ತಿ ಇದ್ರೆ ಯಾರು ಸಹ ಈ ಒಂದು ಇಂಡಸ್ಟ್ರಿಗೆ ಬರ್ಬೋದಾಗಿದೆ. ಅದಲ್ಲದೆ ಈ ಸ್ಕಿಲ್ಸ್ ಗಳನ್ನ ಕಲಿಲಿಕ್ಕೆ ಡಿಗ್ರಿ ಕಂಪಲ್ಸರಿ ಅಲ್ಲ. ಸೊ ನಿಮ್ಗೆ ಯೂಟ್ಯೂಬ್ ಅಲ್ಲಿ ತುಂಬಾ ರೀತಿಯಾದ ವಿಡಿಯೋಸ್ ಗಳು ಸಿಗುತ್ತೆ. ಇಲ್ಲಿಂದ ನೀವು ಫ್ರೀ ಆಗಿ ವಿಡಿಯೋ ಎಡಿಟಿಂಗ್ ಅನ್ನು ಕಲಿಬಹುದಾಗಿದೆ. ವಿಡಿಯೋ ಎಡಿಟಿಂಗ್ ಅಲ್ಲಿ ಕ್ಯಾರಿಯರ್ ಬಿಲ್ಡ್ ಮಾಡ್ಬೇಕಂತ ಆದ್ರೆ ಯಾವ್ದೆಲ್ಲ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಬೇಕು, ಯಾವ್ದು ರೋಡ್ ಮ್ಯಾಪ್ ನ ಫಾಲೋ ಮಾಡಬೇಕು ಅನ್ನುವಂಥದ್ನ ನೋಡೋಣ. ಸೊ ಫಸ್ಟ್ ವಿಡಿಯೋ ಎಡಿಟರ್ ಆಗ್ಬೇಕಂತ ಆದ್ರೆ ಮೇಜರ್ ಆಗಿ ಏನ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅಂತ ನೋಡೋದಾದ್ರೆ ನಿಮ್ಗೆ ಮೇಜರ್ ಆಗಿ ಇದರಲ್ಲಿ ಆಸಕ್ತಿ ಇರಬೇಕು. ಯಾವುದೇ ಒಂದು ಮೂವೀಸ್ ನ ನೀವು ನೋಡುವಾಗ ಅದರಲ್ಲಿ ಬರುವಂತ ಎಫೆಕ್ಟ್ಸ್ ಗಳು, ಟ್ರಾನ್ಸಿಷನ್ಸ್ ಗಳು, ಸೌಂಡ್ ಮಿಕ್ಸಿಂಗ್, ಇದ್ರ ಬಗ್ಗೆ ಆಸಕ್ತಿ ಇದ್ರೆ ಡೆಫಿನೆಟ್ ಆಗಿ ನೀವು ವಿಡಿಯೋ ಎಡಿಟಿಂಗ್ ಈ ಒಂದು ಇಂಡಸ್ಟ್ರಿಗೆ ನೀವು ಬರ್ಬೋದಾಗಿದೆ. ನೆಕ್ಸ್ಟ್ ಯಾವ ರೀತಿ ಸ್ಟಾರ್ಟ್ ಮಾಡುವಂತದ್ದು, ವಿಡಿಯೋ ಎಡಿಟಿಂಗ್ ಅನ್ನು ನೀವು ಫ್ರೀ ಆಗಿನೂ ಕಲಿಬಹುದು, ಇಲ್ಲದಿದ್ರೆ ಯಾವ್ದಾದ್ರು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇಂದನೂ ಕಲಿಬಹುದು. ಫ್ರೀ ಆಗಿ ಕಲಿಯಕ್ಕೆ ತುಂಬಾ ರಿಸೋರ್ಸಸ್ ಇದೆ. ಎಕ್ಸಾಂಪಲ್ಗೆ ಯೂಟ್ಯೂಬ್. ಸೊ ಯೂಟ್ಯೂಬ್ ಅಲ್ಲೂ ನೀವು ಮೇಜರ್ ಆಗಿ ಏನ್ ಮಾಡ್ಬೇಕಂದ್ರೆ ಪ್ಲೇ ಲಿಸ್ಟ್ ನ ಫಾಲೋ ಮಾಡಬೇಕು. ಸರ್ ರ್ಯಾಂಡಮ್ ಆಗಿ ವಿಡಿಯೋಸ್ ಗಳನ್ನ ನೋಡಿ ಕಲಿಯೋದಕ್ಕಿಂತ ಯಾವ್ದಾದ್ರು ಕಂಪ್ಲೀಟ್ ವಿಡಿಯೋ ಎಡಿಟಿಂಗ್ ಪ್ಲೇ ಲಿಸ್ಟ್ ಇರುತ್ತೆ, ಅದನ್ನು ನೀವು ನೋಡಿ ಕಲಿಬೇಕು. ವಿಡಿಯೋ ಎಡಿಟಿಂಗ್ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ನೀವು ಡೈರೆಕ್ಟ್ ಆಗಿ ಯಾವ್ದಾದ್ರು ಒಂದು ಎಡಿಟಿಂಗ್ ಸಾಫ್ಟ್ವೇರ್ ಇಂದ ಸ್ಟಾರ್ಟ್ ಮಾಡಿ. ಸೊ ಎಡಿಟಿಂಗ್ ಸಾಫ್ಟ್ವೇರ್ ಗಳು ಕರೆಂಟ್ ಮಾರ್ಕೆಟ್ ಅಲ್ಲಿ ಜಾಸ್ತಿಯಾಗಿ ಯೂಸ್ ಆಗ್ತಾ ಇರುವಂತದ್ದು ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್ಸ್, ಡವಿನ್ಸಿ. ಅದೇ ನೀವು ಮ್ಯಾಕ್, ಆಪಲ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಆದ್ರೆ ಫೈನಲ್ ಕಟ್ ಪ್ರೋ ಆಗಿದೆ. ಸೊ ಕರೆಂಟ್ಲಿ ಪ್ರೀಮಿಯರ್ ಪ್ರೋ ಮತ್ತೆ ಡವಿನ್ಸಿ ಇದ್ರ ನಡುವೆ ತುಂಬಾ ಪೈಪೋಟಿ ನಡೀತಾ ಇದೆ. ಸೊ ತುಂಬಾ ಜನ ಹೇಳ್ತಾರೆ ಡವಿನ್ಸಿ ತುಂಬಾ ಈಸಿ ಇದೆ. ಸೊ ಮೇಜರ್ ಅಡ್ವಾಂಟೇಜ್ ಬಂದ್ಬಿಟ್ಟು ಡವಿನ್ಸಿ ಬಂದ್ಬಿಟ್ಟು ಇದು ಫ್ರೀ ಆಗಿ ಅವೈಲೇಬಲ್ ಇದೆ. ಇದರಲ್ಲಿ 2 ವರ್ಷನ್ ಬರುತ್ತೆ, ಒಂದು ಫ್ರೀ, ಇನ್ನೊಂದು ಸ್ಟುಡಿಯೋ ಅಂತ. ಸೊ ಸ್ಟುಡಿಯೋ ವರ್ಷನ್ಗೆ ನೀವು ಪೇ ಮಾಡ್ಬೇಕಾಗತ್ತೆ. ಎಲ್ಲಿ ಸ್ವಲ್ಪ ಜಾಸ್ತಿ ಟೂಲ್ಸ್ ಗಳು, ಆಪ್ಷನ್ಸ್ ಗಳು ನಿಮ್ಗೆ ಸಿಗುತ್ತೆ, AI ಫೀಚರ್ಸ್ ಗಳು ಸಿಗುತ್ತೆ. ಬಟ್ ನೀವು ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಡವಿನ್ಸಿಯ ಫ್ರೀ ವರ್ಷನ್ ಇಂದ ನೀವು ಸ್ಟಾರ್ಟ್ ಮಾಡ್ಬೋದು. ಬಟ್ ನನ್ಗೆ ಪರ್ಸನಲಿ ನನ್ ಕೇಳೋದಾದ್ರೆ ನಾನು ಆಕ್ಚುಲಿ ಪ್ರೀಮಿಯರ್ ಪ್ರೋ ಇಂದ ಸ್ಟಾರ್ಟ್ ಮಾಡಿರುವಂತದ್ದು. ಸೊ ಪ್ರೀಮಿಯರ್ ಪ್ರೋ ಒನ್ ಆಫ್ ದ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಅಕ್ಸೆಪ್ಟೆಡ್ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ ಆಗಿದೆ. ಸೊ ಪ್ರೀಮಿಯರ್ ಪ್ರೋ ಆಫ್ಟರ್ ಎಫೆಕ್ಟ್ಸ್ ಜೊತೆ ಡೈನಮಿಕ್ ಲಿಂಕ್ ಇರೋದ್ರಿಂದ ಸೊ ಜಾಸ್ತಿಯಾಗಿ ಮೋಷನ್ ಗ್ರಾಫಿಕ್ಸ್ ಎಲ್ಲ ನೀವು ವಿಡಿಯೋಸ್ ಅಲ್ಲಿ ಯೂಸ್ ಮಾಡ್ತೀರಂತ ಆದ್ರೆ ಆಫ್ಟರ್ ಎಫೆಕ್ಟ್ಸ್ ನೀವು ಕಲಿಲೇಬೇಕಾಗತ್ತೆ. ಸೊ ಆದ್ರಿಂದ ತುಂಬಾ ಜನ ಪ್ರೀಮಿಯರ್ ಪ್ರೋ ಮತ್ತೆ ಆಫ್ಟರ್ ಎಫೆಕ್ಟ್ಸ್ ನ ಪ್ರಿಫರ್ ಮಾಡ್ತಾರೆ. ಬಟ್ ನೀವು ಫ್ರೀ ಆಗಿ ಕಲಿಬೇಕಂತಿದ್ರೆ ಆಬ್ವಿಯಸ್ಲಿ ನಿಮ್ಗೆ ಡವಿನ್ಸಿ ಅಪ್ಲಿಕೇಶನ್ ಇದೆ. ಅದೇ ರೀತಿ ನೀವು ಸಪೋಸ್ ಮೊಬೈಲ್ ಇಂದಾನೇ ವಿಡಿಯೋ ಎಡಿಟಿಂಗ್ ಅನ್ನು ಮಾಡ್ತೀರಂತ ಆದ್ರೆ ತುಂಬಾ ಅಪ್ಲಿಕೇಶನ್ಸ್ ಗಳಿದೆ. ಕೈನ್ ಮಾಸ್ಟರ್, ಕ್ಯಾಪ್ಕಟ್, VN, ಈ ರೀತಿ ತುಂಬಾ ಅಪ್ಲಿಕೇಶನ್ಸ್ ಗಳಿದೆ ಎಲ್ಲಿ ನೀವು ಮೊಬೈಲ್ ಇಂದಾನೆ ಎಡಿಟಿಂಗ್ ಅನ್ನು ಮಾಡಬಹುದು. ಬಟ್ ಸ್ಟಾರ್ಟಿಂಗ್ ನೀವು ಮೊಬೈಲ್ ಇಂದಾನೆ ಎಡಿಟಿಂಗ್ ಅನ್ನು ಮಾಡಿದ್ರು ಪ್ರೊಫೆಷನಲ್ ಆಗಿ ಎಡಿಟಿಂಗ್ ಅನ್ನು ಮಾಡ್ಬೇಕಂತಿದ್ರೆ ನೀವು ಲ್ಯಾಪ್ಟಾಪ್ ಇಲ್ಲದಿದ್ರೆ ಡೆಸ್ಕ್ಟಾಪ್ ಗೆ ಶಿಫ್ಟ್ ಆಗ್ಬೇಕು. ಎಲ್ಲಿ ನೀವು ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್ಸ್, ಡವಿನ್ಸಿ ಇಂಥ ಅಪ್ಲಿಕೇಶನ್ಸ್ ಗಳನ್ನ ನೀವು ಕಲಿಬೇಕಾಗತ್ತೆ. ಫಸ್ಟ್ ಗೆ ನೀವು ಯೂಟ್ಯೂಬ್ ಇಂದ ಇರ್ಬೋದು, ಯಾವ್ದಾದ್ರು ಒಂದು ವಿಡಿಯೋಸ್, ರ್ಯಾಂಡಮ್ ಆದ ವಿಡಿಯೋಸ್ ಗಳು, ಎಕ್ಸಾಂಪಲ್ ಗೆ ಪಾಡ್ಕಾಸ್ಟ್ ಇರ್ಬೋದು, ಇಂಥ ವಿಡಿಯೋಸ್ ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಎಡಿಟಿಂಗ್ ಅನ್ನು ಪ್ರಾಕ್ಟೀಸ್ ಮಾಡಬಹುದಾಗಿದೆ. ಸಪೋಸ್ ನೀವು ನಿಮ್ಗೆ ಕಂಫರ್ಟೇಬಲ್ ಆಗಿದ್ದೀರಾ, ನೀವು ವಿಡಿಯೋಸ್ ಗಳನ್ನ ರೆಕಾರ್ಡ್ ಮಾಡ್ತೀರಾ, ನಿಮ್ದೇ ಓನ್ ಆಗಿರುವಂತ ವಿಡಿಯೋಸ್ ಗಳನ್ನ ರೆಕಾರ್ಡ್ ಮಾಡ್ತೀರಾ, ಅವ್ರಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೀವು ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ನೀವೇನ್ ಮಾಡ್ಬೋದು, ನಿಮ್ದೇ ವಿಡಿಯೋಸ್ ಅನ್ನು ರೆಕಾರ್ಡ್ ಮಾಡ್ಕೊಂಡು ಅದನ್ನ ಎಡಿಟ್ ಮಾಡ್ತಾ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಇನಿಷಿಯಲಿ ನೀವು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಗೆ ಫೋಕಸ್ ಮಾಡದೆ ಯಾವ ರೀತಿ ಕಟ್ಸ್ ಅನ್ನು ಮಾಡುವಂತದ್ದು, ಅನ್ವಾಂಟೆಡ್ ಕಟ್ಸ್ ಗಳನ್ನ ಯಾವ ರೀತಿ ಮಾಡುವಂತದ್ದು,
ಕಟ್ಸ್ ನಡುವೆ ಟ್ರಾನ್ಸಿಷನ್ ಅನ್ನು ಯಾವ ರೀತಿ ಅಪ್ಲೈ ಮಾಡುವಂತದ್ದು, ಆಡಿಯೋ ಕ್ವಾಲಿಟಿನ ಯಾವ ರೀತಿ ಇಂಪ್ರೂವ್ ಮಾಡುವಂತದ್ದು, ಟೆಕ್ಸ್ಟ್ ಎಫೆಕ್ಟ್ಸ್ ಗಳು ಹೇಗೆ ಯೂಸ್ ಮಾಡುವಂತದ್ದು, ಇದ್ರ ಮೇಲೆ ನೀವು ಜಾಸ್ತಿಯಾಗಿ ಫೋಕಸ್ ಮಾಡಿ. ಸೊ ಮೇ ಬಿ ನಿಮ್ಗೆ ಇಷ್ಟನ್ನ ನೀವು ಕಲಿಯಕ್ಕೆ ಮೇ ಬಿ ಒನ್ ಮಂತ್ ಸಾಕಾಗತ್ತೆ. ಅದರ ನಂತರ ನೀವು ಬೇರೆ ವಿಡಿಯೋಸ್ ಗಳನ್ನ ರೆಫರ್ ಮಾಡಿ. ಸೊ ವಿಡಿಯೋಸ್ ಗಳಲ್ಲಿ ತುಂಬಾ ರೀತಿ ಸೆಗ್ಮೆಂಟ್ಸ್ ಗಳು ಬರುತ್ತೆ. ಡಾಕ್ಯುಮೆಂಟ್ರಿ, ಶಾರ್ಟ್ ಫಾರ್ಮ್ಯಾಟ್ಸ್, ಲಾಂಗ್ ಫಾರ್ಮ್ಯಾಟ್ಸ್, ಸಿನಿಮ್ಯಾಟಿಕ್ ಶೂಟ್ಸ್ ಗಳು, ಪ್ರಾಡಕ್ಟ್ ಆಡ್ಸ್ ಗಳು, ಈ ರೀತಿ ಬೇರೆ ಬೇರೆ ಆದ ಫಾರ್ಮ್ಯಾಟ್ಸ್ ಗಳಿದೆ. ಸೊ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತ ಫಾರ್ಮ್ಯಾಟ್ ಬಂದ್ಬಿಟ್ಟು ಕರೆಂಟ್ಲಿ ಶಾರ್ಟ್ಸ್ ಮತ್ತೆ ರೀಲ್ಸ್ ಗಳು. ಓಕೆ, ಇದು ಯೂಶುವಲಿ 60 ಸೆಕೆಂಡ್ಸ್ ಇಂದ 90 ಸೆಕೆಂಡ್ಸ್ ಒಳಗಡೆ ಇರುತ್ತೆ. ಇದರಲ್ಲಿ ತುಂಬಾ ರೀತಿ ಎಫೆಕ್ಟ್ಸ್ ಗಳು, ಟ್ರಾನ್ಸಿಷನ್ಸ್ ಗಳು ಇದು ಇರುತ್ತೆ ಡಿಪೆಂಡಿಂಗ್ ಆನ್ ದ ಕಂಟೆಂಟ್. ಸೊ ನೀವು ಪ್ರಾಡಕ್ಟ್ ರಿಲೇಟೆಡ್ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀರಾ, ಟ್ರಾವೆಲಿಂಗ್, ಇಂಥದ್ರಲ್ಲಿ ತುಂಬಾ ರೀತಿ ಎಫರ್ಟ್ಸ್ ಗಳು ಬರುತ್ತೆ, ಎಡಿಟಿಂಗ್ ಎಫರ್ಟ್ಸ್ ಗಳು ಬರುತ್ತೆ. ಇನ್ಫಾರ್ಮೇಟಿವ್ ರಿಲೇಟೆಡ್, ಎಜುಕೇಶನ್ ರಿಲೇಟೆಡ್ ವಿಡಿಯೋಸ್ ಗಳಲ್ಲಿ ಎಫರ್ಟ್ಸ್ ಗಳು ಕಮ್ಮಿ ಬರುತ್ತೆ. ಸೊ ನೀವೇನ್ ಮಾಡ್ಬೇಕು, ಒಂದೊಂದು ಇಂಡಸ್ಟ್ರಿಯಿಂದ, ಒಂದೊಂದು ಕ್ಯಾಟಗರಿಯಿಂದ, ಎಕ್ಸಾಂಪಲ್ಗೆ ಎಜುಕೇಶನ್ ಇಂದ, ಬ್ಲಾಗ್ ಇಂದ, ಪ್ರಾಡಕ್ಟ್ ರಿವ್ಯೂಸ್ ರಿಲೇಟೆಡ್, ಕಂಟೆಂಟ್ ಓರಿಯೆಂಟೆಡ್, ಈ ರೀತಿಯಾದ ಬೇರೆ ಬೇರೆ ಸೆಕ್ಟರ್ಸ್ ಗಳಿಂದ ವಿಡಿಯೋಸ್ ಗಳನ್ನ ಎಡಿಟ್ ಮಾಡಿ ನಿಮ್ಮದಾದ ಒಂದು ಕಲೆಕ್ಷನ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ರೀತಿ ಕ್ರಿಯೇಟ್ ಮಾಡಿರುವಂತ ಕಲೆಕ್ಷನ್ಸ್ ಇದು ಒಂದು ನೀವು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಬೇಕು. ಸೊ ಪೋರ್ಟ್ಫೋಲಿಯೋ ಅಂದ್ರೇನು, ಇವಾಗ ವಿಡಿಯೋ ಎಡಿಟಿಂಗ್ ಅಲ್ಲಿ ಯಾರು ಸಹ ನಿಮ್ಮ ರೆಸ್ಯೂಮೆ, ಬಯೋಡಾಟಾ, ಮಾರ್ಕ್ಸ್ ನೋಡಿ ಯಾರು ನಿಮ್ಗೆ ವರ್ಕ್ ಕೊಡಲ್ಲ. ಸೊ ಅವರು ನಿಮ್ಗೆ ವರ್ಕ್ ಕೊಡುವಂತದ್ದು ನೀವು ಮಾಡಿರುವಂತ ಪ್ರಾಜೆಕ್ಟ್ಸ್ ಮೇಲೆ, ನೀವು ಮಾಡಿರುವಂತ ಎಡಿಟಿಂಗ್ ವರ್ಕ್ ನೋಡಿ ಕೊಡುವಂತದ್ದು. ಸಪೋಸ್ ನಿಮ್ದೇ ಆದ ಪರ್ಸನಲ್ ಬ್ರ್ಯಾಂಡ್ ನ ನೀವು ಕ್ರಿಯೇಟ್ ಮಾಡಿದಿರ, ನಿಮ್ದೇ ಆದ ಯೂಟ್ಯೂಬ್ ಚಾನಲ್ ನ ನೀವು ಕ್ರಿಯೇಟ್ ಮಾಡಿದಿರಿ ಅಂತ ಆದ್ರೆ ಡೆಫಿನೆಟ್ ಆಗಿ ಅವರು ನಿಮ್ಮ ವರ್ಕ್ ಅನ್ನು ನೋಡ್ತಾರೆ. ಸಪೋಸ್ ನಿಮ್ದು ಪರ್ಸನಲ್ ಬ್ರ್ಯಾಂಡ್ ಇಲ್ಲ, ಯೂಟ್ಯೂಬ್ ಚಾನೆಲ್ ಇಲ್ಲ ಅಂತ ಆದ್ರೆ, ಸೊ ನಾನು ಅವಾಗನೇ ಹೇಳಿದ ಹಾಗೆ ನೀವು ಏನ್ ಪಾಡ್ಕಾಸ್ಟ್ ಎಡಿಟ್ ಮಾಡಿದೀರಾ, ಸೊ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ ನ ಶಾರ್ಟ್ಸ್ ಆಗಿ ನೀವು ಕನ್ವರ್ಟ್ ಮಾಡ್ಬಿಟ್ಟು ಇಂಥದ್ನ ನೀವು ನಿಮ್ಮ ಕ್ಲೈಂಟ್ ಗಳಿಗೆ ನೀವು ಕಳಿಸ್ಬೇಕು. ಇದನ್ನ ನೀವು ಒಳ್ಳೆದಾದ ಒಂದು ವೆಬ್ಸೈಟ್ ಅಲ್ಲಿ ಆರ್ಗನೈಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಸೊ ವೆಬ್ಸೈಟ್ ನಿಮ್ಮದಾದ ಪೋರ್ಟ್ಫೋಲಿಯೋನ ನಿಮ್ಗೆ ಮಾಡ್ಲಿಕ್ಕೆ ಗೂಗಲ್ ಅಲ್ಲಿ ಆಪ್ಷನ್ಸ್ ಇದೆ. ಕ್ಯಾನ್ವಾದಲ್ಲಿ ನೀವು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಬಹುದು. ಬಿಹಾನ್ಸ್ ಅಂತ ಆಪ್ಷನ್ ಇದೆ. ಸೊ ಇಲ್ಲಿ ನಿಮ್ಮ ಒಂದು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಬಹುದು. ಸೊ ಈ ಒಂದು ಲಿಂಕ್ ಅನ್ನ ನೀವು ನಿಮ್ಮ ಕ್ಲೈಂಟ್ಗೆ ಶೇರ್ ಮಾಡಬಹುದು. ಸೊ ವಿಡಿಯೋ ಎಡಿಟಿಂಗ್ ಕಲ್ತ ನಂತರ ಕ್ಯಾರಿಯರ್ ಆಪ್ಷನ್ಸ್ ಯಾವ ರೀತಿಯಲ್ಲ ಇದೆ, ಅರ್ನಿಂಗ್ ಆಪ್ಷನ್ಸ್ ಗಳು ಏನು ಅಂತ ನೋಡೋದಾದ್ರೆ, ಒಂದು ಮೇಜರ್ ಆಗಿ ಜಾಬ್. ಸೊ ಜಾಬ್ ಮಾಡೋ ಮುಂಚೆ ನಿಮ್ಮ ಪೋರ್ಟ್ಫೋಲಿಯೋ ರೆಡಿ ಆಗಿರ್ಬೇಕು. ಎಲ್ಲಿಯಾದ್ರೂ ನೀವು ಇಂಟರ್ನ್ ಆಗಿ ನೀವು ವರ್ಕ್ ಮಾಡಿದ್ರೆ ತುಂಬಾ ಒಳ್ಳೇದು, ಇಂಟರ್ನ್ಶಿಪ್ ಮಾಡಿದ್ರೆ ತುಂಬಾ ಒಳ್ಳೇದು. ಓಕೆ, 2 months or 3 months ಇಂಟರ್ನ್ಶಿಪ್ ಮಾಡಿ, ಕೆಲವೊಮ್ಮೆ ನೀವು ಎಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇರ್ತೀರಾ ಅಲ್ಲಿ ನಿಮ್ಮ ವರ್ಕ್ ಅನ್ನು ನೋಡಿ ಫುಲ್ ಟೈಮ್ ಆಗಿ ಹೈರ್ ಮಾಡ್ತಾರೆ. ಸೊ ಅದ್ರ ನಂತರ ನೀವೇನ್ ಮಾಡ್ಬೋದು, ಬೇರೆ ಕಡೆ ಜಾಬಿಗೆ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ನಿಮ್ಮ ಇಂಟರ್ನ್ಶಿಪ್ ಮಾಡೋದ್ರಿಂದ ನಿಮ್ಮ ಒಂದು ವರ್ಕ್ ಪಾಲಿಶ್ ಆಗಿರುತ್ತೆ, ಕರೆಂಟ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಗೆ ನಿಮ್ಮ ಒಂದು ಎಡಿಟಿಂಗ್ ಬಂದಿರುತ್ತೆ. ಸೊ ಕೆಲವರ ಗೈಡೆನ್ಸ್ ಅಲ್ಲಿ ನೀವು ಎಡಿಟಿಂಗ್ ಮಾಡ್ತಾ ಇರ್ತೀರಾ. ಸೊ ಇಂಟರ್ನ್ಶಿಪ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಅದ್ರ ನಂತರ ನೀವು ಜಾಬಿಗೆ ಅಪ್ಲೈ ಮಾಡಬಹುದು. ಸೊ ಜಾಬ್ ಅಲ್ಲಿ ನೀವು ನಿಮ್ಮ ಇಂಟ್ರೆಸ್ಟ್ ಯಾವ ಸೆಕ್ಟರ್ ಅಲ್ಲಿ ಇದೆ ಆ ಸೆಕ್ಟರ್ ಅಲ್ಲಿ ನೀವು ಜಾಬಿಗೆ ಅಪ್ಲೈ ಮಾಡಿ. ಸೊ ಎಲ್ಲಿ ನಿಮ್ಗೆ ಕಲೀಲಿಕ್ಕೆ ತುಂಬಾ ಸಿಗುತ್ತೆ ಅಂತ ಸ್ಟುಡಿಯೋಸ್ ಗಳು, ಏಜೆನ್ಸೀಸ್ ಗಳಿಗೆ ನೀವು ಅಪ್ಲೈ ಮಾಡಿ. ಸೊ ಇಲ್ಲಿ ನೀವು ಒಂದು ಅರೌಂಡ್ 6 months ಇಲ್ಲ 1 year ನೀವು ವರ್ಕ್ ಮಾಡಿ. ಅಗೇನ್ ಇಲ್ಲಿ ಸ್ಯಾಲ್ರಿ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಬೇಡಿ. ನೋಡಿ, ಆಕ್ಚುಲಿ ವಿಡಿಯೋ ಎಡಿಟಿಂಗ್ ಮೇ ಬಿ ನೀವು 1 or 2 months 3 months ಅಲ್ಲಿ ಇನ್ಸ್ಟಿಟ್ಯೂಟ್ ಇಂದ ಕಲ್ತಿರ್ಬೋದು, ಇಲ್ಲದಿದ್ರೆ ಫ್ರೀ ರಿಸೋರ್ಸಸ್ ಗಳಿಂದ ಕಲ್ತಿರ್ಬೋದು. ಸೊ ಆದ್ರಿಂದ ನೀವು ಕಲಿಯುವಂತ ಪೀರಿಯಡ್ ತುಂಬಾ ಶಾರ್ಟ್ ಇದ್ರು ನೀವು ಪ್ರಾಕ್ಟಿಕಲ್ ಆಗಿ ಕಲೀಲಿಕ್ಕೆ ನೀವು ಜಾಸ್ತಿ ಟೈಮ್ ಅನ್ನು ಕೊಡಬೇಕಾಗುತ್ತೆ. ಅಟ್ಲೀಸ್ಟ್ ನೀವು ಒಬ್ಬ ಪ್ರೊಫೆಷನಲ್ ವಿಡಿಯೋ ಎಡಿಟರ್ ಆಗ್ಬೇಕಂತಿದ್ರೆ ಅಟ್ಲೀಸ್ಟ್ ನೀವು 100 ಇಂದ 150 ವಿಡಿಯೋಸ್ ಗಳನ್ನ ಎಡಿಟ್ ಮಾಡಿರ್ಬೇಕು. ನೀವು ಅಟ್ಲೀಸ್ಟ್ ಡೈಲಿ ಒಂದು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಅಟ್ಲೀಸ್ಟ್ 6 months ಆದ್ರೂ ಆಗ್ತದೆ. ಸೊ ಆದ್ರೆ ನೀವು ಅಟ್ಲೀಸ್ಟ್ 1 year ಸ್ಯಾಲ್ರಿ ಮೇಲೆ ಫೋಕಸ್ ಮಾಡದೆ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ವರ್ಕ್ ಮಾಡ್ಲಿಕ್ಕೆ ನೀವು ನೋಡ್ಬೇಕು. ಸೊ 1 year ಅಲ್ಲಿ ಮೇ ಬಿ ನಿಮ್ಗೆ ನಿಮ್ಮ ಫಸ್ಟ್ ಜಾಬ್ ಇಂದ ಮೇ ಬಿ ಮಿನಿಮಮ್ ಇವಾಗ ಒಂದು ಸ್ಟ್ಯಾಂಡರ್ಡ್ ನೋಡೋದಾದ್ರೆ ಮಿನಿಮಮ್ 15,000 ನಿಂದ ಸ್ಟಾರ್ಟ್ ಆಗುತ್ತೆ ಒಬ್ಬ ಫ್ರೆಶರ್ಗೆ. ಇಟ್ ಮೇ ಗೋ ಅಪ್ ಟು 20-25,000 ಡಿಪೆಂಡಿಂಗ್ ಆನ್ ನಿಮ್ಮ ಲೊಕೇಶನ್, ಯಾವ
ಕಂಪನಿಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ, ಯಾವ ಆರ್ಗನೈಸೇಷನ್ ನೀವು ಅಪ್ಲೈ ಮಾಡ್ತಾ ಇದ್ದೀರಾ, ಇಂಡಸ್ಟ್ರಿ ಮತ್ತೆ ನೀವ್ ಏನ್ ಎಡಿಟ್ ಮಾಡ್ತಾ ಇರ್ತೀರಾ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಎಲ್ರಿಗೂ ಹೇಳುವಂತದ್ದು, ಸೊ ಜಾಬ್ ಇಂಟರ್ನ್ಶಿಪ್ ಮತ್ತೆ ಜಾಬ್ ಇಂಪಾರ್ಟೆಂಟ್. ಇದು ಅಪರ್ಚುನಿಟಿ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ನೀವು ಮಾಡ್ಲೇಬೇಕು. ಅದ್ರ ನಂತರ ಜಾಬ್ ನೀವು ಮಾಡ್ತಾ ನೀವು ಫ್ರೀಲಾನ್ಸಿಂಗ್ ಗೆ ಅಪ್ಲೈ ಮಾಡ್ಬೋದು. ಸೊ ಇವಾಗ ನಿಮ್ಮ ಹತ್ರ ವರ್ಕ್ ಇದೆ, ತೋರಿಸ್ಲಿಕ್ಕೆ ವರ್ಕ್ ಇದೆ. ಸೊ ನೀವು ಏನ್ ಮಾಡ್ಬೋದು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳು ಆಗಿರುವಂತಹ ಯೂಟ್ಯೂಬ್, ಇಲ್ಲಿ ಹೋಗ್ಬಿಟ್ಟು ನಿಮ್ಮ ವರ್ಕ್ ನಿಮ್ಮ ಕ್ಲೈಂಟ್ಗೆ ನೀವು ಪಿಚ್ ಮಾಡ್ಬೋದು, ನಿಮ್ಮ ಪೋರ್ಟ್ಫೋಲಿಯೋನ ಅವ್ರಿಗೆ ಪಿಚ್ ಮಾಡ್ಬೋದು. ಸೊ ಯೂಟ್ಯೂಬ್ ಇಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ನಿಮ್ಗೆ ತುಂಬಾ ರೀತಿಯಾದ ಕ್ಲೈಂಟ್ಸ್ ಗಳು ಸಿಗ್ತಾರೆ. ಸೊ ಎಲ್ಲಿ ನಿಮ್ಗೆ ಅನ್ಸುತ್ತೆ ಇವರ ಒಂದು ವಿಡಿಯೋ ಇನ್ನು ಇಂಪ್ರೂವ್ ಆಗ್ಬೋದು ಅಂತ, ಸೊ ನೀವು ಇಂಥ ಕ್ಲೈಂಟ್ಸ್ ಗಳಿಗೆ ಕೋಲ್ಡ್ ಇಮೇಲ್ ಅನ್ನು ಕಳಿಸಿ, ಇಲ್ಲ ಅವರ ಒಂದು ವಿಡಿಯೋಸ್ ಕೆಳಗಡೆ ಚಾಟ್ ಅಲ್ಲಿ ಮೆನ್ಷನ್ ಮಾಡಿ, ಸೊ ನಿಮ್ಮ ವಿಡಿಯೋ ಚೆನ್ನಾಗಿದೆ ಬಟ್ ಇನ್ನೂ ನಾನು ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಪೋರ್ಟ್ಫೋಲಿಯೋ ಲಿಂಕ್ ಅನ್ನ ಅಲ್ಲಿ ಅಟ್ಯಾಚ್ ಮಾಡಿ, ಸೊ ಮೇಲ್ ಅನ್ನು ಕಳಿಸಿ. ಸೊ ಈ ರೀತಿ ಕನ್ಸಿಸ್ಟೆಂಟ್ ವೇ ಅಲ್ಲಿ ನೀವು ಕ್ಲೈಂಟ್ಸ್ ಗಳಿಗೆ ಪಿಚ್ ಮಾಡಬೇಕು. ಸೊ ಡೆಫಿನೆಟ್ ಆಗಿ ನೋಡಿ, ಯಾರು ಯೂಟ್ಯೂಬರ್ಸ್ ಗಳಿದ್ದಾರೆ ಅವರು ಡೆಫಿನೆಟ್ ಆಗಿ ಅವ್ರಿಗೆ ವಿಡಿಯೋ ಎಡಿಟಿಂಗ್ ಅನ್ನು ಮಾಡ್ಲಿಕ್ಕೆ, ಥಂಬ್ನೇಲ್ ಡಿಸೈನ್ ಮಾಡ್ಲಿಕ್ಕೆ ಟೈಮ್ ಇರಲ್ಲ. ಅವರು ಜಾಸ್ತಿಯಾಗಿ ಸ್ಕ್ರಿಪ್ಟ್ ಬರೀಲಿಕ್ಕೆ, ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಇದ್ರ ಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಪುನಃ ವಿಡಿಯೋ ಎಡಿಟಿಂಗ್ ಗೆ ಟೈಮ್ ಕೊಡ್ಲಿಕ್ಕೆ ಆಗಲ್ಲ ಮೇಜರ್ ಕೇಸಸ್ ಗಳಲ್ಲಿ. ಓಕೆ, ಸೊ ಇಂಥ ಯೂಟ್ಯೂಬರ್ಸ್ ಗಳು ಡೆಫಿನೆಟ್ ಆಗಿ ನಿಮ್ಗೆ ಕೆಲಸ ಕೊಡ್ತಾರೆ. ಸೊ ಈ ರೀತಿಯಾದ ಕ್ಲೈಂಟ್ಸ್ ಗಳು ನಿಮ್ಗೆ ಸಿಕ್ಕಿದ್ರೆ ಸ್ಟಾರ್ಟಿಂಗ್ 1-2 ಕ್ಲೈಂಟ್ಸ್ ವರ್ಕ್ ಚೆನ್ನಾಗಿ ಮಾಡಿ ಕೊಡಿ. ಆ ಕ್ಲೈಂಟ್ ವರ್ಕ್ ನ ಬೇರೆಯವ್ರಿಗೆ ತೋರಿಸಿ ನೀವು ಕ್ಲೈಂಟ್ ಬೇಸ್ ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ಇವಾಗ ಆಸ್ ಅ ಫ್ರೀಲಾನ್ಸರ್ ನೀವು ಯಾವ ರೀತಿ ಅರ್ನ್ ಮಾಡ್ಬೋದು ಅಂತ. ಸೊ ಕರೆಂಟ್ಲಿ ಇಂಡಸ್ಟ್ರಿಯಲ್ಲಿ ರೀಲ್ಸ್ ಮತ್ತೆ ಶಾರ್ಟ್ಸ್ ಗೆ ತುಂಬಾ ಡಿಮ್ಯಾಂಡ್ ಇದೆ. ಓಕೆ, ಸೊ ತುಂಬಾ ಜನ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ ನ ಮಾಡ್ತಾರೆ, ಬಟ್ ಅದನ್ನ ಶಾರ್ಟ್ಸ್ ಆಗಿ ಕನ್ವರ್ಟ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಫೀಡ್ ಮಾಡ್ಬೇಕಾಗತ್ತೆ. ಸೊ ನೀವೇನ್ ಮಾಡ್ಬೋದು, ಈ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ ಗಳನ್ನ ಎಕ್ಸಾಂಪಲ್ ಗೆ ಪಾಡ್ಕಾಸ್ಟ್ ಇರ್ಬೋದು, ಇದನ್ನ ಶಾರ್ಟ್ಸ್ ಆಗಿ ಕನ್ವರ್ಟ್ ಮಾಡಿ ಅವ್ರಿಗೆ ಕೊಡುವಂತ ಈ ವರ್ಕ್ ಅನ್ನು ಸ್ಟಾರ್ಟ್ ಮಾಡ್ಬೋದು. ಇವನ್ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಎಡಿಟಿಂಗ್ ಅನ್ನು ಸಹ ಮಾಡ್ಬೋದು, ಬಟ್ ಯೂಶಲಿ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಎಡಿಟಿಂಗ್ ನಿಮ್ಗೆ ಟೈಮ್ ತಗೊಳುತ್ತೆ. ಸಪೋಸ್ 5 minutes, 10 minutes, 15 minutes ಈ ರೀತಿ ಎಲ್ಲ ಲಾಂಗ್ ಫಾರ್ಮ್ಯಾಟ್ ವಿಡಿಯೋಸ್ ಗಳು ಇರುತ್ತೆ. ಸೊ ಇದನ್ನು ಎಡಿಟ್ ಮಾಡ್ಲಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಅದನ್ನ ನೀವು ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋಸ್ ಗಳಿಗೆ ಫೋಕಸ್ ಮಾಡಿ, ಯಾಕಂದ್ರೆ ಅದಕ್ಕೂ ತುಂಬಾ ಡಿಮ್ಯಾಂಡ್ ಇದೆ. ಸೊ ಶಾರ್ಟ್ ಫಾರ್ಮ್ಯಾಟ್ ವಿಡಿಯೋಸ್ ಗಳನ್ನ ನೀವು ಎಡಿಟ್ ಮಾಡ್ತೀರಂತ ಆದ್ರೆ, ಸೊ ಕರೆಂಟ್ಲಿ ಇದರ ಒಂದು ರೇಂಜ್ ಬಂದ್ಬಿಟ್ಟು ಪರ್ ಶಾರ್ಟ್ಸ್ ಆರ್ ರೀಲ್ಸ್ ಗೆ 500 ಇಂದ ಹಿಡಿದು 5000 ತನಕ ರೇಂಜ್ ಆಗುತ್ತೆ. ಅಗೇನ್ ನೀವು ಇಲ್ಲಿ ಯಾರಿಗೆ ಎಡಿಟಿಂಗ್ ಮಾಡ್ತಾ ಇದ್ದೀರಾ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು ನೀವು ಎಡಿಟ್ ಮಾಡುವಂತ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಬೇಸಿಸ್ ಅಲ್ಲಿ 500 ಇಂದ 5000 ತನಕ ಒಂದು ಶಾರ್ಟ್ಸ್ ಗೆ ಚಾರ್ಜಸ್ ನಡೀತಾ ಇದೆ. ಅಗೇನ್ ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಸ್ಕಿಲ್ ಬೇಸ್ ಗೆ ನೀವು ಇದನ್ನ ಚಾರ್ಜ್ ಮಾಡಬೇಕು. ಸೊ ಇನಿಷಿಯಲಿ ನೀವು ಒಬ್ಬ ಫ್ರೆಶರ್ ಇದ್ದೀರಾ ಅಂತ ಆದ್ರೆ ಮೇ ಬಿ 300-500 ಇಂದ ನೀವು ಸ್ಟಾರ್ಟ್ ಮಾಡಬಹುದು. 1 or 2 years ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳಿದ್ರೆ ನೀವು ಒಂದು ಶಾರ್ಟ್ಸ್ ಗೆ 1000 ಇಂದ 5000 ತನಕ ಚಾರ್ಜಸ್ ನೀವು ಮಾಡಬಹುದು. ಇಲ್ಲಿ ನೀವು ಜಾಬ್ ಜೊತೆ ಫ್ರೀಲಾನ್ಸಿಂಗ್ ಆಗಿ ಮಾಡ್ತಾ ಇರಿ ಇನಿಷಿಯಲಿ. ಒಂದ್ಸರಿ ನಿಮ್ಮ ಒಂದು ಅರ್ನಿಂಗ್ ಓಕೆ ಸಮಥಿಂಗ್ ಅಬೌವ್ 50,000 ಆ ರೇಂಜ್ ಗೆ ರೀಚ್ ಆಯ್ತು ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ಡಿಸೈಡ್ ಮಾಡಬಹುದು ನೀವು ಕಂಪ್ಲೀಟ್ಲಿ ಫ್ರೀಲಾನ್ಸಿಂಗ್ ಆಗಿ ನೀವು ಮೂವ್ ಆಗ್ಬೋದಾ ಅನ್ನುವಂಥದ್ದು. ಸೊ ಫ್ರೀಲಾನ್ಸಿಂಗ್ ಅಲ್ಲಿ ಅಗೇನ್ ನಿಮ್ಗೆ ಮಲ್ಟಿಪಲ್ ಕ್ಲೈಂಟ್ಸ್ ಗಳನ್ನ ಹಿಡಿಬಹುದು. ನೆಕ್ಸ್ಟ್ ನೀವು ಕೆಲವು ಸೈಟ್ಸ್ ಗಳಿದೆ ಲೈಕ್ ಫೈಬರ್, ಅಪ್ವರ್ಕ್, ಇಂಟರ್ನ್ಶಾಲಾ ಈ ರೀತಿ ಸೈಟ್ಸ್ ಗಳಿದೆ ಎಲ್ಲಿ ನೀವು ಫಾರಿನ್ ಕ್ಲೈಂಟ್ಸ್ ಗಳನ್ನು ಹಿಡಿಬಹುದು. ಸೊ ಫಾರಿನ್ ಕ್ಲೈಂಟ್ಸ್ ಗಳಿಂದ ನಿಮ್ಗೆ ತುಂಬಾ ಒಳ್ಳೆದಾದ ಒಂದು ಪ್ರಾಜೆಕ್ಟ್ಸ್ ಗಳು ಸಿಗುತ್ತೆ, ಒಳ್ಳೆದಾದ ಒಂದು ಪೇಮೆಂಟ್ ಸಿಗುತ್ತೆ, ಡಾಲರ್ ಅಲ್ಲಿ ನಿಮ್ಗೆ ಪೇಮೆಂಟ್ ಆಗುತ್ತೆ. ಸೊ ಇಲ್ಲಿ ಅರ್ನಿಂಗ್ ಪೊಟೆನ್ಶಿಯಲ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಇದು ನಿಮ್ಮ ಒಂದು ರೋಡ್ ಮ್ಯಾಪ್ ಆಗಿರ್ಬೋದು. ಸೊ ಸ್ಲೋಲಿ ನೀವು ಏನ್ ಮಾಡ್ಬೋದು, ಇವಾಗ ನಿಮ್ಗೆ ಕ್ಲೈಂಟ್ ನ ಹೇಗೆ ಹಿಡಿಯೋದು, ಕ್ಲೈಂಟ್ ಹೇಗೆ ಪಿಚ್ ಮಾಡೋದು ಅಂತ ಗೊತ್ತಾದ ನಂತರ ನೀವು ಸ್ಲೋಲಿ ಏನ್ ಮಾಡ್ಬೋದು, ನೀವು ಬೇರೆ ವಿಡಿಯೋ ಎಡಿಟರ್ಸ್ ನ ನೀವು ಹೈರ್ ಮಾಡ್ಬೋದು. ಆರ್ಎಲ್ಸ್ ನೀವು ಫ್ರೀಲಾನ್ಸಿಂಗ್ ಆಗಿ ನಿಮ್ಮ ಎಕ್ಸೆಸ್ ವರ್ಕ್ ಏನಿದೆ ಅವ್ರಿಗೆ ಕೊಡ್ಬೋದು. ಸೊ ಸ್ಲೋಲಿ ಇವಾಗ ನೀವೇನ್ ಮಾಡ್ಬೋದು, ಕ್ಲೈಂಟ್ ಮ್ಯಾನೇಜ್ಮೆಂಟ್, ಲೀಡ್ ಮ್ಯಾನೇಜ್ಮೆಂಟ್, ಪ್ರಮೋಷನ್ ಇದ್ರ ಮೇಲೆ ನೀವು ವರ್ಕ್ ಮಾಡ್ತಾ ನೀವೊಂದು ವಿಡಿಯೋ ಎಡಿಟಿಂಗ್ ಏಜೆನ್ಸಿಯನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ವಿಡಿಯೋ ಎಡಿಟಿಂಗ್ ಏಜೆನ್ಸೀಸ್ಗಳು ಕರೆಂಟ್ಲಿ ಅರೌಂಡ್ ಮೋರ್ ದೆನ್ 5 lakh
ಈ ರೀತಿ ಅರ್ನ್ ಮಾಡ್ತಾ ಇದ್ದಾರೆ, 6 ಫಿಗರ್ಸ್ ಅಲ್ಲಿ ಅರ್ನ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಒಂದು ನಾನು ನೋಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಡೆಫಿನೆಟ್ ಆಗಿ ಮಾರ್ಕೆಟ್ ಅಲ್ಲಿ ಇವಾಗನೇ ತುಂಬಾ ವಿಡಿಯೋ ಎಡಿಟರ್ಸ್ ಗಳು ಇದ್ದಾರೆ, ಬಟ್ ಸ್ಕಿಲ್ಡ್ ವಿಡಿಯೋ ಎಡಿಟರ್ಸ್ ಗಳ ಒಂದು ಕೊರತೆ ಇವಾಗ್ಲೂ ಇದೆ. ಸೊ ಆದ್ರಿಂದ ನಿಮ್ಗೆ ಈ ಒಂದು ಇಂಡಸ್ಟ್ರಿಯಲ್ಲಿ ಪ್ಯಾಷನ್ ಇದೆ ಅಂತಾದ್ರೆ ಡೆಫಿನೆಟ್ ಆಗಿ ನೀವು ಬರ್ಬೋದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಸ್ಕಿಲ್, ವಿಡಿಯೋ ಎಡಿಟಿಂಗ್ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್. ಇವನ್ ಕಲಿಯೋಕ್ಕೂ ಸ್ವಲ್ಪ ಟೈಮ್ ತಗೊಳುತ್ತೆ, ಆಮೇಲೆ ಎಡಿಟಿಂಗ್ ಮಾಡ್ಲಿಕ್ಕೂ ಟೈಮ್ ತಗೊಳುತ್ತೆ. ಸೊ ನಿಮ್ಮ ಹತ್ರ ಪೇಷನ್ಸ್ ಇದೆ, ನಿಮ್ಮ ಹತ್ರ ಈ ಇಂಡಸ್ಟ್ರಿಯಲ್ಲಿ ಪ್ಯಾಷನ್ ಇದೆ ಅಂತ ಆದ್ರೆ ನೀವು ಇಲ್ಲಿ ಬರ್ಬೋದು. ಬರೀ ಹಣ ನೋಡಿ ಬರಕ್ ಹೋಗ್ಬೇಡಿ, ಯಾಕಂದ್ರೆ ಇದಕ್ಕೆ ಪೇಷನ್ಸ್ ಬೇಕು, ತುಂಬಾ ಟೈಮ್ ತಗೊಳುತ್ತೆ ಎಡಿಟಿಂಗ್ ಅನ್ನು ಮಾಡ್ಲಿಕ್ಕೆ. ಸೊ ಇವಾಗ ನೀವೊಂದು ಗ್ರಾಫಿಕ್ ಡಿಸೈನಿಂಗ್ ಒಂದು ಡಿಸೈನ್ ಮಾಡ್ಲಿಕ್ಕೆ ಜಸ್ಟ್ ಒಂದು 15 to 20 ಮಿನಿಟ್ಸ್ ಸಾಕಾಗುತ್ತೆ. ಬಟ್ ಅದೇ ನೀವು ಒಂದು ಲಾಂಗ್ ಫಾರ್ಮ್ಯಾಟ್ ವಿಡಿಯೋನ ಎಡಿಟ್ ಮಾಡ್ತೀರಂತ ಆದ್ರೆ ಕೆಲವರಿಗೆ ಫುಲ್ ಡೇ ಹೋಗುತ್ತೆ. ಶಾರ್ಟ್ಸ್ಗೆ ಮಿನಿಮಮ್ 1 to 2 ಅವರ್ಸ್ ಆದ್ರೂ ಮಿನಿಮಮ್ ಬೇಕಾಗತ್ತೆ. ನೀವು ಎಷ್ಟೇ ಒಳ್ಳೆ ಎಡಿಟರ್ ಆಗಿದ್ರು ಮಿನಿಮಮ್ 2 ಅವರ್ಸ್ ಆದ್ರೂ ಒಂದು ಶಾರ್ಟ್ಸ್ ಅನ್ನು ಎಡಿಟ್ ಮಾಡ್ಲಿಕ್ಕೆ ಬೇಕಾಗತ್ತೆ. ಸೊ ಈ ಎಲ್ಲ ಪಾಯಿಂಟ್ಸ್ ಗಳನ್ನ ಕನ್ಸಿಡರ್ ಮಾಡಿಕೊಂಡು ನಿಮ್ಗೆ ಈ ಒಂದು ಸೆಕ್ಟರ್ ಸೂಟೇಬಲ್ ಅಂತ ನೋಡಿ ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರುವ ವಿಡಿಯೋ ಎಡಿಟರ್ಸ್ ಹತ್ರ ಮಾತಾಡಿ. ಓಕೆ, ಅದ್ರ ನಂತರ ನಿಮ್ಗೆ ಅನ್ಸುತ್ತೆ ನೀವು ಇಲ್ಲಿ ಗ್ರೋ ಆಗ್ಬೋದು ಅಂತಾದ್ರೆ ಡೆಫಿನೆಟ್ ಆಗಿ ನೀವು ಬನ್ನಿ. ಸೊ ಅಗೇನ್, ನಾವು ರೂಟ್ಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ವಿಡಿಯೋ ಎಡಿಟಿಂಗ್ ಟ್ರೈನಿಂಗ್ ಅನ್ನು ಪ್ರೊವೈಡ್ ಮಾಡ್ತೇವೆ. ಸೊ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ಸ್ ಬೇಕಿದ್ರೆ ಆರ್ ಎಲ್ಸ್ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಗೈಡೆನ್ಸ್ ಬೇಕಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಓಕೆ ಫ್ರೆಂಡ್ಸ್, ಹೋಪ್ಫುಲಿ ನಿಮ್ಗೆ ವಿಡಿಯೋ ಎಡಿಟಿಂಗ್ ಅಂದ್ರೇನು ಅದರ ಬಗ್ಗೆ ಕಂಪ್ಲೀಟ್ ಆದ ಒಂದು ರೋಡ್ ಮ್ಯಾಪ್ ನಿಮ್ಗೆ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ. ಇನ್ನೂ ಏನಾದ್ರೂ ಇನ್ಫಾರ್ಮೇಶನ್ ಬೇಕು, ಡೀಟೇಲ್ ಇನ್ಫಾರ್ಮೇಶನ್ ಬೇಕು ಅಂತಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಆಮೇಲೆ ಇನ್ನೊಂದು, ಸೊ ನಾನು ವಿಡಿಯೋ ಎಡಿಟಿಂಗ್ ಟ್ಯುಟೋರಿಯಲ್ ಅನ್ನು ಲಾಂಚ್ ಮಾಡೋಣ ಅಂತ ಇದ್ದೇನೆ. ಬಟ್ ನಂಗೆ ಇದಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಗೊತ್ತಿಲ್ಲ. ಸೊ ಎಷ್ಟು ಜನ ಟ್ಯುಟೋರಿಯಲ್ಸ್ ನೋಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಸೊ ಪ್ಲೀಸ್, ನಿಮ್ಗೆ ವಿಡಿಯೋ ಎಡಿಟಿಂಗ್ ಸ್ಪೆಷಲಿ ಪ್ರೀಮಿಯರ್ ಪ್ರೋ ಟ್ಯುಟೋರಿಯಲ್ ಬೇಕು ಅಂತ ಆದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ನಾನು ಆದಷ್ಟು ಬೇಗ ಪ್ರೀಮಿಯರ್ ಪ್ರೋ ಟ್ಯುಟೋರಿಯಲ್ ಅನ್ನು ಯೂಟ್ಯೂಬ್ ಅಲ್ಲಿ ಲಾಂಚ್ ಮಾಡ್ತೇನೆ. Okay friends, thank you for watching. All the best. Take care.